ನಮಸ್ಕಾರ ಸ್ನೇಹಿತರೆ, ಗುಲ್ಬರ್ಗ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕು ಕಾಳಗಿ ಪಟ್ಟಣದಲ್ಲಿದ್ದೀನಿ. ಐತಿಹಾಸಿಕ ಪೌರಾಣಿಕವಾದಂಥ ಪಟ್ಟಣ ಕಾಳಗಿ. ನೀವು ಹಿಂದೆಂದೂ ಕಂಡಿರದಂಥ ಪಟ್ಟಣ ಕಾಳಗಿ. ನೀವು ಹಿಂದೆಂದೂ ಇಂಥದೊಂದು ಪಟ್ಟಣ ಈ ಕನ್ನಡದ ನೆಲದಲ್ಲಿ, ನಮ್ಮ ಕನ್ನಡದ ನೆಲದಲ್ಲಿ ಅಸ್ತಿತ್ವದಲ್ಲಿದೆ ಅಂತ ನೀವು ಅರಿಯಲಾರದಂಥ ಪಟ್ಟಣ ಕಾಳಗಿ. ಗಳಗನಾಥರು ಒಂದು ಕಾದಂಬರಿ ಬರೆದಿದ್ದಾರೆ, ಕನ್ನಡಿಗರ ಕರ್ಮಕಥೆ. ಕನ್ನಡಿಗರ ಕರ್ಮಕಥೆ ಅಂತ. ಇದನ್ನ ನೋಡಿ ಅವ್ರು ಬರ್ದಿರೋದು ನೋಡ್ರಿ. ಇಲ್ಲಿ 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯನ ಮಹಾಮಂಡಲೇಶ್ವರರಾದಂಥ ಬಾಣರಸರು ಕಟ್ಟಿದಂಥ ಸೂರ್ಯನಾರಾಯಣ ದೇಗುಲದ ಸ್ಥಿತಿಯನ್ನ ನೀವು ನೋಡಿ. ಕನ್ನಡಿಗರಾದರೆ ಇದಕ್ಕೆ ಮರುಗಿ. KKRDB ಇಂದ ಇದನ್ನ ರಿನೋವೇಟ್ ಮಾಡೋದಕ್ಕೆ ಮನಸ್ಸು ಮಾಡಿದ್ದಾರೆ. ಅವ್ರಿಗೆ ಹೃದಯಪೂರ್ವಕ ನಮನ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಆದಷ್ಟು ಬೇಗ ಇದನ್ನ ರಿನೋವೇಟ್ ಮಾಡಿದ್ರೆ ನಾ ಬಂದು ನಿಮ್ಮನ್ನು ಸನ್ಮಾನ ಮಾಡಿ ಮತ್ತೊಂದು ವಿಡಿಯೋ ಮಾಡ್ತೀನಿ. ಆದಷ್ಟು ಬೇಗ ಮಾಡಿಸಿ ದಯವಿಟ್ಟು. ನೋಡಿ ಹೆಂಗಾಗಿದೆ ಇದು. ನಿನ್ನೆಯಷ್ಟೇ ಬಿದ್ದ ಬಿರುಗಾಳಿಗೆ ಒಂದು ಮರ ಬಿದ್ದು ದೇವಸ್ಥಾನವು ಸಂಪೂರ್ಣವಾಗಿ ಶಿಥಿಲವಾಗಿ ಹೋಗಿದೆ, ಏನೂ ಇಲ್ಲ. ಆದರೆ ಇದು ಸೂರ್ಯನಾರಾಯಣನ ಗುಡಿ ಅಂತ ಹೇಳಿದ್ದಾರೆ. ದೇವರಕೊಂಡ ರೆಡ್ಡಿ ಸರ್ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಸರ್ ನಮಸ್ಕಾರ. ದೇವರಕೊಂಡ ರೆಡ್ಡಿ ಅವ್ರಿಗೆ ನನ್ನ ಕಡೆಯಿಂದ ಒಂದು ಹೃದಯಪೂರ್ವಕ ನಮನ. ಈ ಒಂದು ದೇವಸ್ಥಾನವನ್ನ ತ್ರಿಕೂಟ ಅಂತ ಕರೀತಾರೆ, ಯಾಕೆಂದ್ರೆ 3 ಕಡೆ ಅದ್ಭುತವಾದಂಥ ಶಿವಲಿಂಗಗಳನ್ನ ನೀವು ನೋಡ್ಬೋದು. ಇಲ್ಲಿ ಮತ್ತೊಂದು ಆಶ್ಚರ್ಯವನ್ನ ನನಗೆ ಸ್ಥಳೀಯರು ತೋರಿಸಿದ್ರು. ಏನಪ್ಪಾ ಅಂದ್ರೆ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯಲ್ಲಿ ಹೊಯ್ಸಳರ ಲಾಂಛನ. ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯಲ್ಲಿ ಹೊಯ್ಸಳರ ಲಾಂಛನವನ್ನ ಸಹ ತೋರಿಸಿದ್ದಾರೆ. ಇದು ತ್ರಿಕೂಟ ಅಂತ ನಾನು ಹೇಳಿದೆ. ಇದು 1ನೇದು, ಅದು 2ನೇದು, ಈ ಕಡೆ ಪಕ್ಕದ್ದು 3ನೇದು ಸಂಪೂರ್ಣವಾಗಿ ಇಲ್ವೇ ಇಲ್ಲ. ಅದನ್ನ ಒಳಗಡೆ ತೋರಿಸ್ತೀನಿ, ಸಂಪೂರ್ಣವಾಗಿ ಬಿದ್ದೋಗಿದೆ. ಈಗ ಈ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯಲ್ಲಿ ಹೊಯ್ಸಳರ ಲಾಂಛನವನ್ನ ನೀವು ನೋಡ್ಬೋದು. ಇಲ್ಲಿ ತೋರಿಸಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ? ಸಳನು ಹುಲಿಯನ್ನ ಎದುರಿಸ್ತಾ ಇರ್ತಕ್ಕಂಥ ಹೊಯ್ಸಳರ ಅಮೋಘವಾದಂಥ ರೋಮಾಂಚಕವಾದಂಥ ಲಾಂಛನ, ಹೊಯ್ಸಳರ ಲಾಂಛನ. ಆದ್ರೆ ಇದನ್ನ ಕಟ್ಟಿದವರು ಕಲ್ಯಾಣ ಚಾಲುಕ್ಯರದವರು 6ನೇ ವಿಕ್ರಮಾದಿತ್ಯನ ಮಹಾಮಂಡಲೇಶ್ವರರಾದಂಥ ಬಾಣರಸರು. ಇಲ್ಲೂ ಇದೆ ನೋಡಿ, ಇಲ್ಲೂ ತೋರಿಸ್ರಿ, ಅದನ್ನ ಅಲ್ಲೂ ತೋರಿಸಿ. ಆ ಕಡೆ ನೋಡಿ, ಇಲ್ಲಿ ಯಾವುದು? ಆ ಕಡೆದು ಈ ಕಡೆದ? ತೋರಿಸಿ ಅದನ್ನ. ಎರಡೂ ಕಡೆಗಳಲ್ಲಿ ಹೊಯ್ಸಳರ ಲಾಂಛನ. ನೀವು ಒಳಗಡೆ ನೋಡ್ತಾ ಇರ್ತಕ್ಕಂಥದ್ದು ಮಹಾಮಹಿಮನಾದಂಥ, ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದಂಥ ಆದಿನಾಥ ಈಶ್ವರನನ್ನ ನೀವು ನೋಡ್ತಾ ಇದ್ದೀರಾ. ಇವತ್ತಿನ ನಿಮ್ಮ ಪೂಜೆಗೆ ನನ್ನ ಕಡೆಯಿಂದ ಭಕ್ತಿ ಸಮರ್ಪಣೆ. ನಿಮ್ಮ ಪುಣ್ಯದಲ್ಲಿ ನನಗೊಂದು 4 ಆಣಿ ಪಾಲು. ಇವತ್ತು ಸಹ ನಾನು ನಿಮ್ಗೆ ಈ ಶಿವಲಿಂಗದ ದರ್ಶನವನ್ನ ಮಾಡಿಸ್ತಾ ಇದ್ದೀನಿ. ಆದ್ರೆ ಹಂಗೆ ಒಂದ್ಸಲಿ ಸೀರೆ ತೋರಿಸಿ. ಅಲ್ಲಿ ತೋರ್ಸೋಣ ಬನ್ನಿ, ಅಲ್ಲಿ ತೋರ್ಸೋಣ ಬನ್ನಿ. ಸಂಪೂರ್ಣವಾಗಿ ಬಿದ್ದು ಹೋಗಿರತಕ್ಕಂತಹ ಸಂಪೂರ್ಣವಾಗಿದ್ದಾಗ ಈ ರೂಫ್ ಅಂತೂ ಟೋಟಲಿ ಡಿವಾಸ್ಟೇಟೆಡ್, ಟೋಟಲಿ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ಡ್. ಇಲ್ಲೂ ಅಷ್ಟೇ, ಈ ಒಳಗಡೆ ಹೋಗಕ್ಕೂ ಭಯ ಆಗ್ಬೋದು ಆ ತರ. ಇಲ್ಲಿ ನೋಡ್ರಿ, ಇಲ್ಲಿ ಇಂಟ್ರಿಕೇಟ್ ನೋಡ್ರಿ, ಇಲ್ಲಿ ಹೆಂಗಿದೆ ನೋಡ್ರಿ, ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕೆತ್ತಿದಾರೆ ನೋಡ್ರಿ. ಸಂಪೂರ್ಣ ಹಾರ್ಡ್ ಗ್ರಾನೈಟ್. ಈ ಕಡೆ ಇನ್ನೇನು ಸಿಕ್ಕಲ್ಲ ನಿಮಗೆ, ಈ ಗ್ರಾನೈಟೇ ಸಿಕ್ಕದು. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹಾರ್ಡ್ ಗ್ರಾನೈಟ್ ಸಿಕ್ಕಿದೆ. ನೋಡ್ತಾ ಇದ್ದೀರಾ ನೀವು. ಇಲ್ಲಿ ನೋಡಿ, ಎಲ್ಲ ಬಿಚ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿ, ಇಲ್ಲಿ ಎಲ್ಲ ಬಿಚ್ಕೊಂಡ್ಬಿಟ್ಟಿದೆ. ಒಳಗಡೆ ಎಲ್ಲ ಕುಸ್ತೋಗಿದೆ, ಬಿಚ್ಕೊಂಡ್ಬಿಟ್ಟಿದೆ ಸಂಪೂರ್ಣವಾಗಿ. ಇದು ಯಾವಾಗ ಹಂಗೇ ಬಿದೋಗುತ್ತೋ ಹೇಳಕ್ ಬರಲ್ಲ. ಆದಷ್ಟು ಬೇಗ ಕಲ್ಯಾಣ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಬೋರ್ಡ್ KKRDB ಅವರು ಆದಷ್ಟು ಬೇಗ ಇದನ್ನ ತುರ್ತು ಅಂತ ಗಮನಿಸಿ ಇದನ್ನೆಲ್ಲ ರಿನೋವೇಟ್ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯವಾದಂತ ಪ್ರಾರ್ಥನೆ. ಮೈಸೂರಿನ ಅರೇಹನಹಳ್ಳಿ ಧರ್ಮೇಂದ್ರ ಅವರಿಂದ. ನೋಡಿ, ಎಲ್ಲ ಮೇಲೂ ಎಲ್ಲ ನೋಡ್ರಿ, ಇಲ್ಲಿ ನೋಡ್ರಿ, ತೋರಿಸ್ರಿ, ಸೀಲಿಂಗ್ ತೋರಿಸ್ರಿ. ಎಂಥ ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ಎಂಥ ಅದ್ಭುತವಾದಂಥ ದೇವಸ್ಥಾನವನ್ನ ನಾವು ಇದಕ್ಕೆ ಕಂಡ್ರಿ. ಗಳಗನಾಥರು ಕನ್ನಡಿಗರ ಕರ್ಮಕತೆ, ನಿರಭಿಮಾನಿ ಕನ್ನಡಿಗರು ಅಂತ ಹೇಳಿದ್ದು ಇದನ್ನೇ. ಆಯ್ತಾ? ಇಲ್ಲಿ ನೋಡಿ, ಲಲಾಟದಲ್ಲಿ ನೋಡಿ, ಇಲ್ಲಿ ಇವಳು ಇದೇನಿದ್ದಾಳೆ, ಇಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. 2 ಆನೆಗಳು. ಇವಳು ಗಜಲಕ್ಷ್ಮಿ. ಯಾಕೆಂದ್ರೆ 2 ಆನೆಗಳಿರೋದ್ರಿಂದ ಇವಳು ಗಜಲಕ್ಷ್ಮಿ ಇರ್ಬೋದು. ಇತಿಹಾಸ ತಜ್ಞರು ಇದ್ರ ಮೇಲೆ ಇನ್ನಷ್ಟು ಬೆಳಕು ಚೆಲ್ಬೇಕು. ಗಜಲಕ್ಷ್ಮಿ ಇದ್ದಾಳೆ. ಒಳಗಡೆ ಈಶ್ವರ ಇರೋದಕ್ಕೆ ಸಾಧ್ಯವೇ ಇಲ್ಲ. ಈ ಈಶ್ವರನನ್ನ ಆಮೇಲೆ ತಂದಿಟ್ಟಿದ್ದಾರೆ. ತೋರಿಸಿ ಮಂಜು, ಒಳಗಡೆ ಹೋಗಿದನ. ಯಾಕೆಂತಂದ್ರೆ ಪಾಣಿಪೀಠದಲ್ಲಿ 4 ಮೂಲಗಳಿಂದ 4 ಹಿಂಜಸ್ ಇದೆ. ತೋರಿಸಿ ಅದು. ಅಲ್ವಾ? ಆ ಹಳ್ಳದಲ್ಲಿ ವಿಗ್ರಹ ಇತ್ತು, ಸೂರ್ಯನಾರಾಯಣನ ದೇವರ ವಿಗ್ರಹ ಇತ್ತು. ಇದು ಆ ಸೂರ್ಯನಾರಾಯಣ ದೇವ್ರು ಇಲ್ಲ ಈಗ. ಅರ್ಥ ಆಯ್ತಾ? ಸೂರ್ಯನಾರಾಯಣ ದೇವ್ರು ಇಲ್ಲ ಈಗ. ಆ ಲಿಂಗವನ್ನ ಎಲ್ಲಿಂದನೋ ತಂದು ಇಲ್ಲಿ ಸ್ಥಳೀಯರಿಟ್ಟು ಪಾಪ ಪೂಜೆ ಮಾಡಿ ಈ ದೇವಸ್ಥಾನವನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಹಂಗೆ ಆ ಸೀಲಿಂಗ್ ತೋರಿಸಿ, ಹಂಗೆ ಮಂಜು, ಸೀಲಿಂಗು ನೋಡಿ, ಎಲ್ಲ ಬಿದ್ದೋಗ್ತಾ ಇದೆ. ಎಲ್ಲ ಬಿದ್ದೋಗ್ತಾ ಇದೆ. ನೋಡ್ತಾ ಇದೀರಲ್ಲ.
ಇವೆಲ್ಲ ನಾವು ಉಳಿಸ್ಬೇಕ್ರಿ. ಉಳಿಸ್ಲೇ ನಾವು ಸುಮ್ನೆ ನಾವು ಕನ್ನಡಿಗರು ನಾವು ಹಂಗೆ ನಾವು ಲೊಟ್ಟ ನಾವು ಲೊಸ್ಕಿ ಇದ್ರೆ ಏನೂ ಪ್ರಯೋಜನವಿಲ್ಲ. ಇದನ್ನೆಲ್ಲ ಉಳಿಸಿದ್ರೆ ನಾವು ಕನ್ನಡಿಗರು ಉಳ್ಕೋತೀವಿ. ಕನ್ನಡ ಭಾಷೆ, ಸಾಹಿತ್ಯ, ನೆಲ, ಜಲ, ಇತಿಹಾಸನು ಉಳ್ಕೊಳ್ಳುತ್ತೆ. ಸನಾತನ ಧರ್ಮವನ್ನು ಸಹ ನಾವು ಕಾಪಾಡಿದಂತೆ ಆಗುತ್ತದೆ. ಅರ್ಥ ಆಯ್ತಾ? ಸನಾತನ ಧರ್ಮವನ್ನು ಕಾಪಾಡದಂತೆ. ಇಲ್ಲಿ ಬನ್ನಿ ಮಂಜು, ಇದೆ ಈ ಹೊಸಲು ನೋಡ್ಬಿಟ್ರಂತೂ ಅದ್ಭುತವಾದಂತ ಹೊಸಲು. ನೀವು ನೋಡ್ಬಿಟ್ರೆ ಗಾಬರಿ ಬಿದ್ದೋಯ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹಿಂಗ್ ನೋಡ್ರಿ, ಇಲ್ಲಿ ಎಷ್ಟು ಅದ್ಭುತವಾಗಿದೆ ನೋಡ್ರಿ. ಇಲ್ಲಿ ನೋಡ್ರಿ, ನೋಡ್ರಿ, ದ್ವಾರಪಾಲಕ ಶಿಲ್ಪಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ. ನೋಡ್ರಿ ದ್ವಾರಪಾಲಕ ಶಿಲ್ಪಗಳನ್ನ ನೋಡ್ರಿ, ನೋಡಿದ್ರಲ್ವೇನ್ರಿ? ಎಷ್ಟು ಚೆನ್ನಾಗಿರೋಂಥ ದೇವಸ್ಥಾನವನ್ನ ಹೇಗೆ ಇಟ್ಕೊಂಡಿದೀವಿ ನಾವು ಅನ್ನೋದಕ್ಕೆ ನಮ್ಮ ದುರಂತ. ಇದನ್ನ ಆದಷ್ಟು ಕಲ್ಯಾಣ ಕರ್ನಾಟಕದ ಇಲಾಖೆ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಇದನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ನಾನು ಕೇಳ್ತೀನಿ. ಈ ಮೂರನೇದಾದಂತ, ಈ ಕಡೆ ಬನ್ನಿ ಮಂಜು. ಇದು ನಿಜವಾದ ಕನ್ನಡಿಗರ ಕರ್ಮ ಕಥೆ ಕಣ್ರಿ. ನೋಡ್ರಿ, ನೋಡ್ರಿ, ಇದೇನಂತ ಹೇಳ್ಬೋದ್ರಿ? ಏನಂತ ಹೇಳ್ಬೋದಪ್ಪ ಇದನ್ನ? ಏನಂತ ಹೇಳ್ಬೋದು? ಗರ್ಭಗುಡಿಯಲ್ಲಿ, ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ ಅಂತ ಹಾಡಿದೆಯಲ್ಲ ವಿಷ್ಣುವರ್ಧನ್. ಆ ರೀತಿಯಾಗಿ ಗರ್ಭಗುಡಿಯಲ್ಲಿ ಏನೇನು ಇಲ್ಲ, ಎಲ್ಲ ಸಂಪೂರ್ಣವಾಗಿ ಕುಸಿದು ನಾಮಾವಶೇಷವಾಗಿ ಹೋಗಿದೆ. ಇದನ್ನೆಲ್ಲ ರಿನೋವೇಟ್ ಮಾಡಿ ಇದನ್ನ ಸ್ವಸ್ಥಾನದಲ್ಲಿ ನಿಲ್ಸುವಂಥದ್ದು ಚಾಲೆಂಜಿಂಗ್ ಜಾಬ್. ಅದನ್ನ ಮಾಡ್ಬೇಕು. ಆಯ್ತಾ? ಈಗ ಬನ್ನಿ ಮಂಜು, ಈಗ ನನ್ನ ಜೊತೆ ಈಗ ನಿಮ್ಮನ್ನ ನಾನು ಹೊರಗಡೆ ಕರ್ಕೊಂಡೋಗಿ ಒಂದು ಸುತ್ತ ರೌಂಡ್ ಹೊಡಿಸ್ತೀನಿ. ನಿಮ್ ಕಣ್ಣಲ್ಲಿ ನೀರು ಬರ್ದೇ ಇದ್ರೆ ನೀವು ಕನ್ನಡಿಗರಲ್ಲ. ಬನ್ನಿ ನನ್ನ ಜೊತೆ. कार पास